ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ ಫೇಸ್ ಹೀಗಾಗೋದಕ್ಕೆ ಕಾರಣ ದುರ್ಗಾನೆ, ನಂಗೆ ಚೆನ್ನಾಗ್ ಗೊತ್ತು. ಏನ್ ಹೇಳ್ತಿದ್ಯಾ ಮಾಯಾ? ದುರ್ಗಾ ಅದಕ್ಕೆ ಯಾಕೆ ಹಾಗೆ ಮಾಡ್ತಾರೆ? ಯಾಕಂದ್ರೆ ಇವಳಿಗೆ ನನ್ ಕಂಡ್ರೆ ಆಗಲ್ಲ. ಸ್ಟಾಪ್ ಇಟ್ ಮಾಯಾ. ಸತ್ಯ ಏನು ಅಂತ ಗೊತ್ತಿಲ್ಲದೆ ಸುಮ್ಮನೆ ದುರ್ಗಾ ಮೇಲೆ ಆಪಾದನೆ ಮಾಡ್ಬೇಡ. ಶರತ್ತು, ನೀನು ಈ ದುರ್ಗನ ವಹಿಸ್ಕೊಂಡು ಮಾತಾಡಬೇಡ. ನಮ್ಮ ಮನೇಲಿ ಇಂಥ ಕೆಲಸ ಇವಳನ್ನ ಬಿಟ್ರೆ ಇನ್ಯಾರು ಮಾಡ್ತಾರೆ? ದಮಯಂತಿ, ಏನು ಅಂತ ಮಾತಾಡ್ತಾ ಇದೀಯ ನೀನು? ಈ ಮನೇಲಿ ಯಾರಿಗೇನೇ ಆದ್ರೂ ಅದಕ್ಕೆಲ್ಲ ಹೊಣೆ ದುರ್ಗನೇ ಆಗಿರ್ತಾಳೆ ಅಂತ ಯಾಕೆ ಹೇಳ್ತೀಯ? ಮಾಯಾ, ಏನಾಯ್ತು ಅಂತ ಸರಿಯಾಗಿ ಹೇಳು. ಕಾಸ್ಮೆಟಿಕ್ ಹಾಳಾದ್ರೂ ಕೂಡ ಈಗೆಲ್ಲ ಆಗತ್ತೆ. ಎಷ್ಟೋ ವರ್ಷಗಳಿಂದ ಸೇಮ್ ಬ್ರ್ಯಾಂಡನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅಷ್ಟು ನಾಲೆಡ್ಜು ಇರಲ್ವಾ ನನ್ಗೆ? ಹಾ, ಅದೇನೆ, ಈ ದುರ್ಗನೇನೋ ಮಾಡಿರ್ತಾಳೆ. ನೋಡಿ, ನಾನು ಸುಮ್ಮನೆ ಇದ್ದೀನಿ ಅಂತ ಸುಮ್ಮನೆ ನನ್ನ ಮೇಲೆ ಸುಳ್ಳಾರಪ್ಪ ಮಾಡಕ್ ಬರಬೇಡಿ. ಈ ಕೆಲಸ ಮಾಡೋ ಅಗತ್ಯ ಆದ್ರೂ ಏನಿದೆ ನನಗೆ? ಸುಳ್ಳು ಹೇಳ್ಬೇಡ. ನನ್ ಮೇಕಪ್ ಬಾಕ್ಸ್ ಅಲ್ಲಿ ರ್ಯಾಷಸ್ ಬರೋ ಪೌಡರ್ ಅನ್ನ ಮಿಕ್ಸ್ ಮಾಡಿ ಇವಾಗ ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಆಡ್ತಿದ್ಯಾ? ಪೌಡರಾ? ಯಾವ ಪೌಡ್ರು? ಅಲ್ಲ, ನನ್ನ ಮನೆಯಿಂದ ಆಚೆ ಎಲ್ಲೂ ಹೋಗೇ ಇಲ್ಲ. ಅಂದ್ಮೇಲೆ ನೀವ್ ಹೇಳ್ತಿರೋ ಪೌಡರ್ನ ಮಿಕ್ಸ್ ಮಾಡಕ್ಕೆ ನನ್ನ ಹತ್ರ ಪೌಡರ್ ಬರಕ್ ಹೇಗ್ ಸಾಧ್ಯ? ನಾಟಕ ಆಡ್ತಿರೋದ್ ನೋಡು. ಏನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಇದು ಅದೇ ಪೌಡರ್ ತಾನೇ? ಯಾವ ಪೌಡ್ರು? ಅದೇ ಕಣಮ್ಮ, ಅವತ್ತು ಸ್ಕೂಲಲ್ಲಿ. ಸುಮ್ನಿರು ಮಾಯಾ. ಮೇಕಪ್ ಕಾಂಪಿಟೇಷನ್ ದಿನ ನಿನ್ನ ಮುಖಕ್ಕೆ ರ್ಯಾಷಸ್ ಬರ್ಲಿ ಅಂತ ಮಾಯಾನೆ ನಿನ್ನ ಮೇಕಪ್ ಕಿಟ್ ಅಲ್ಲಿ ಪೌಡರ್ನ ಹಾಕಿದ್ದು. ಅದನ್ನ ಹೆಂಗೋ ತೆಗೆದಿಟ್ಕೊಂಡು ಇವತ್ತು ಇವಳ ಮೇಲೆನೆ ಪ್ರಯೋಗ ಮಾಡ್ಬಿಟ್ಟೆ ನೀನು. ನೋಡಿದ್ಯಾ ದುರ್ಗಾ, ಕಳ್ಳರು ಹೇಗ್ ಸಿಕ್ಕಾಕೊಂಡ್ರು ಅಂತ? ಅದು ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಮಾಯನ್ ಮೇಕಪ್ ಕಿಟ್ ಅಲ್ಲಿ ರ್ಯಾಷಸ್ ಪೌಡರ್ ಹಾಕಿದ್ದು ಇವಳೆ ಅಂತ ಹೇಳ್ದೆ. ಮಾಯಾ, ಅವ್ರು ಹೇಳ್ತಾರ ನಿಜನಾ? ಇಲ್ಲ ಶರತ್, ನಾನ್ ಯಾಕೆ ಹಾಗೆ ಮಾಡ್ಲಿ? ಸುಳ್ಳು ಹೇಳ್ಬೇಡ ಮಾಯಾ. ಇಲ್ಲ ಶರತ್, ಈ ಮಟ್ಟಕ್ಕೆ ಇಳಿತೆ ಅಂತ ಅನ್ಕೊಂಡಿರ್ಲಿಲ್ಲ. ಏನಿದೆಲ್ಲ ಮಾಯಾ? ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಿದ್ಯಲ್ಲ. ಸಾರಿ ಮ್ಯಾಮ್, ನಾನು ಬೇಕು ಅಂತ ಹಾಗೆ ಮಾಡಿಲ್ಲ. ಬೈ ಮಿಸ್ಟೇಕ್ ಆಗೋಯ್ತು. ಮಿಸ್ಟೇಕಾ? ನಿನಗೆ ಇದು ಚೈಲ್ಡಿಶ್ ಅಂತ ಅನ್ನಿಸ್ತಾ ಇಲ್ವಾ ಮಾಯಾ? ಮಾಯಾ, ದಿಸ್ ಇಸ್ ಟೂ ಮಚ್. ಅಲ್ಲ, ನೀನು ನಾನು ಎಷ್ಟು ಸತಿ ಹೇಳಿದ್ದೀನಿ. ಶರತ್, ಹೋಗ್ಲಿ ಬಿಡಪ್ಪ. ಈಗ ಅವಳು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಅದೇನೋ ಹೇಳ್ತಾರಲ್ಲ, ನಾವು ಮಾಡೋ ಕರ್ಮ ನಮಗೆ ವಾಪಸ್ ಬರುತ್ತೆ ಅಂತ. ಹಾಗಾಗಿದೆ. ಇದನ್ನೆಲ್ಲ ಇಲ್ಲಿಗೆ ಬಿಡಿ, ಎಲ್ರೂ ಹೊರಡಿ. ಶರತ್, ನನ್ನ ಜೊತೆ ಬಾ. ಎಲ್ಲಿಗಪ್ಪ? ಬಾ, ಹೇಳ್ತೀನಿ. ಎಲ್ಲ ಮಾಡಿದ್ ನೀವೇ ಅಂತ ನನಗೆ ಗೊತ್ತು, ಆದ್ರೆ ಹೇಗ್ ಮಾಡಿದ್ರಿ? ಮತ್ತೆ ನಿನಗ್ ತೊಂದರೆ ಕೊಟ್ರೆ ನಾನ್ ಸುಮ್ನೆ ಇರ್ತೀನಾ? ಅರೆ, ಈ ದುರ್ಗಂಗೇನಾಯ್ತು? ವಿಚಿತ್ರವಾಗಿ ಆಡ್ತಿದ್ದಾಳೆ. ಇವರಿಬ್ರು ಎಲ್ಲಿಗೆ ಹೋಗ್ತಿದ್ದಾರೆ? ಎಲ್ಲಿಗಾದ್ರೂ ಹೋಗ್ಲಿ, ಅಷ್ಟಕ್ಕೂ ಅಪ್ಪ ಮಗ ಸೇರ್ಕೊಂಡು ಏನ್ ತಾನೇ ಮಾಡೋದಕ್ಕೆ ಸಾಧ್ಯ?